ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಮನೆಯಲ್ಲೇ ಇರೋಂಥ ಮಸಾಲೆಗಳನ್ನ ಹಾಕಿ ನಾವು ಹೇಗೆ ಕಬಾಬ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಯಾವುದೇ ಸಾಸ್ಗಳನ್ನು ಹಾಕಿಲ್ಲ. ನಾನು ತುಂಬ ಚೆನ್ನಾಗಿದ್ದೀನಿ, ದೇವರ ಕೃಪೆಯಿಂದ ನೀವು ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಶುರು ಮಾಡೋಣ. ನಾನೊಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಮಸಾಲೆನೇ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಮುರಿದು ಹಾಕ್ಕೊಂಡಿದ್ದೀನಿ. ಮಿಕ್ಸಿಲಿ ಹಂಗೆ ಸರಿ ಹೋಗೋದಿಲ್ಲ ಅಂಥೇಳಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚಿನಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ನೀರನ್ನು ಹಾಕ್ತೇನೆ ನಾವು ತರಿಯಾಗಿ ನಾವು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ, ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ನೈಸಾಗಿ ಆಗೋದಿಲ್ಲ, ನೀರು ಹಾಕಿಲ್ಲ ಅಲ್ವ, ಹಾಗಾಗಿ ನೀರು ಹಾಕೋದೇನು ಬೇಡ. ನಾವು 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 1 ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1.5 ಟೀ ಸ್ಪೂನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು 1/4 ಟೀ ಸ್ಪೂನಷ್ಟು ನಾನು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನಾವು ಇವಾಗ ಇದಕ್ಕೆ 1 ನಿಂಬೆಹಣ್ಣನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ನಾವು ಇವಾಗ 1 ನಿಂಬೆಹಣ್ಣನ್ನು ಕಟ್ ಮಾಡಿ ನಾವು ಅದನ್ನು ರಸ ಹಿಂಡ್ಕೊಳ್ಳೋಣ. ನಿಂಬೆಹಣ್ಣು ನೋಡಿ ಚಿಕ್ಕ ಸೈಜ್ ಆಗಿದೆ. ಚಿಕ್ಕ ಸೈಜ್ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ ಇಲ್ಲ. ಚಿಕ್ಕ ಸೈಜ್ ನಿಂಬೆಹಣ್ಣು ಒಂದನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಒಂದು ಹಿಂಡ್ಕೊಂಡು ನೋಡಿ. ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನಾವು ಹಾಕೋ ವಿಡಿಯೋನ ನೋಡ್ಬೋದಾಗುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬಟ್ಲಲ್ಲಿ ಸಾಕಾಗೋದಿಲ್ಲ, ನಾನು ಸಾಕಾಗ್ಬೋದು ಅಂತ ತೊಗೊಂಡೆ, ಸಾಕಾಗೋದಿಲ್ಲ. ಇವಾಗ ನೋಡಿ ಮಿಕ್ಸಿ ಮಾಡಿರೋ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕಾಗುತ್ತೆ. 2 ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕಮೆಂಟ್ ಮಾಡಿ. ನೋಡೋರು ದಯವಿಟ್ಟು ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಮಗೆ ಇನ್ನೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ. ಯಾರದೇ ವಿಡಿಯೋ ನೋಡಿದ್ರು ವಿಡಿಯೋದಲ್ಲಿ ಏನಿದೆ ಅಂತೇಳಿ ನಮಗೆ ಕಲಿಯೋದು ತುಂಬ ಇರುತ್ತೆ. ಕಲಿಯೋದಕ್ಕೆ ಏನಾದರೂ ಸಿಗಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಏನು ಮಾಡಿರ್ತಾರೆ, ಹೇಗೆ ಮಾಡಿರ್ತಾರೆ ಅಂತೇಳಿ. ಇದಕ್ಕೆ ನೋಡಿ ಚಿಕನ್ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲಲ್ವ, ಹಾಗಾಗಿ ನಾನು ಚಿಕನ್ ತೊಳೆದಿಟ್ಟಿದ್ದು ಬಟ್ಲಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಚಿಕನ್ಗೆ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಇವಾಗ ಚೆನ್ನಾಗಿ ನಾವು ನೋಡಿಕೊಂಡು ಮಿಕ್ಸ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ನಾನು ಕಬಾಬು ಸರಿ ಕೂಡ ಮಾಡಿದ್ದೀನಿ, ಇನ್ನೊಂದು ಚಾನಲ್ ಕೂಡ ಹಾಕಿದ್ದೀನಿ. ಇಂದ್ರಾ ವ್ಲಾಗ್ಸ್ ಚಾನಲ್ ಎಲ್ಲ ಹಾಕಿದ್ದೀನಿ. ಹಸಿ ಮಸಾಲೆ ಹಾಕಿ ಮಾಡೋದು ಹೇಗೆ ಅಂತೇಳಿ. ಇದು ಒಣಗಿರೋ ಮಸಾಲೆ, ಹಸಿ ಮಸಾಲೆ 2 ಹಾಕಿದ್ದೀನಿ. ಯಾವುದೇ ಸಾಸ್ಗಳನ್ನು ಬಳಸ್ತೇನೆ ನಾವು. ಹಾಕಿ ಮನೇಲಿರೋಂಥ ಸಾಮಗ್ರಿಗಳನ್ನೇ ಹಾಕಿರ್ತೀವಿ ನೋಡಿ. ಇದನ್ನು ನಾವು ಇವಾಗ ಮುಚ್ಚಿಟ್ಬಿಟ್ಟು 1-2 ಅವರ್ ನಾನು ಮೊದಲೇ ಚಿಕನ್ ತಂದಾಗಲೇ ಮಾಡಿಬಿಟ್ಟಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ನಾನು ಇಟ್ಬಿಟ್ಟಿದ್ದೀನಿ. 1-2 ಗಂಟೆ ಆದಮೇಲೆ ನಾನು ಇವಾಗ ಅಡುಗೆ ಎಲ್ಲ ಮುಗಿದಿದ್ದಾದಮೇಲೆ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಎಲ್ಲ ಮುಗಿಸಿದ್ದಾದಮೇಲೆ ನಾನು ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಲಾಸ್ಟಲ್ಲಿ ಇವಾಗ ಕಬಾಬ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಕಬಾಬ್ನ ನಾವು ಮೀಡಿಯಮ್ ಉರಿನಲ್ಲಿ ಇಡಬೇಕು. ಜೋರು ಉರಿನಲ್ಲಿ ಇಟ್ಬಿಟ್ರೆ ನಮಗೆ ಸೀದೋಗ್ಬಿಡುತ್ತೆ, ಮತ್ತು ಬೇಯೋದಿಲ್ಲ, ಒಳಗಡೆ ಬೇಯೋದಿಲ್ಲ, ಮೇಲೆ ಮಾತ್ರ ಸೀದೋದ ಹಾಗಾಗುತ್ತೆ, ಮತ್ತು ಟೇಸ್ಟು ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಉರಿನಲ್ಲೇ ಇಟ್ಟು ನಾವು ಒಂದು 5 ನಿಮಿಷ ನಾವು ಫ್ರೈ ಆದಮೇಲೆ ತಿರುಗಿಸ್ಕೋಬೇಕು. ಅರ್ಧ ಫ್ರೈ ಆದಮೇಲೆ ನಾವು ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗ ನೋಡಿ ಈ ಕಡೆ ಆ ಕಡೆ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು. 1-2 ನಿಮಿಷ ಬಿಟ್ಟು ನಾವು ತಿರುಗಿಸ್ಕೊಳ್ತಾ ಇರಬೇಕು. ಆವಾಗ ಈ ಕಡೆ ಆ ಕಡೆ ಪೂರ್ತಿ ಎಲ್ಲ ಕಡೆನೂ ಬೇಯುತ್ತೆ.
ಇಲ್ಲಾಂದರೆ ಒಂದು ಕಡೆ ಬೆಂದು ಒಂದು ಕಡೆ ಹಸಿದಾಗಿರಬಾರ್ದು, ಜೀರ್ಣ ಆಗೋದಿಲ್ಲ. ನೋಡಿ ಬಿರಿಯಾನಿ ಚಿಕನ್ ಗ್ರೇವಿ ಎರಡೂ ಮಾಡಿದ್ದೆ. ಆಮೇಲೆ ನಾನು ಚಿಕನ್ ಕಬಾಬ್ನ ಬೇಯಿಸ್ತಿದ್ದೀನಿ. ನೋಡಿ ಈ ಥರ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು, ನಾವು ಯಾವುದೇ ಕಲರ್ ಕೂಡ ಹಾಕಿಲ್ಲ, ನಾನು ಕಲರ್ ಹಾಕ್ದೇ ಕಬಾಬ್ನ ಮಾಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀವಿ. ಮತ್ತು ನೋಡಿ ನಿಮ್ಮ ಸ್ನೇಹಿತರಿಗೆ ನೆಂಟರಿಗೆ ಎಲ್ಲ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಕಬಾಬ್ ರೆಡಿಯಾಗಿದೆ. ಕಬಾಬ್ ನೋಡಿ ಇಷ್ಟ ಆಗಿದೆ. ಇಷ್ಟ ಆದರೆ ನಾವು ತಕ್ಕೋಬೋದು, ಇಲ್ಲಾಂದರೆ ನಾವು ಅರ್ಧ ಬೇಯಿಸಿ ಪಕ್ಕಕ್ಕಿಟ್ಟು ಮತ್ತು ನಾವು ಇನ್ನೊಂದೊಬ್ಬೆ ಹಾಕಿದಾಗ ಮತ್ತೆ ನಾವು ಮಾಡ್ಕೋಬೋದು. ನಾವು ಅರ್ಧಂಬರ್ಧ ಬೇಯಿಸಿ ಕೂಡ ಪಕ್ಕಕ್ಕೆ ಇಟ್ಕೊಂಡು ಊಟ ಮಾಡೋ ಟೈಮ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಕರಿಬೇವು ಹಾಕಿದ್ದೀನಿ. ಕರಿಬೇವು ನಮಗೆ ಎಣ್ಣೆ ಕ್ಲೀನ್ ಮಾಡುತ್ತೆ. ಕರಿಬೇವು ಎಣ್ಣೆ ಕ್ಲೀನಾಗಿ ಬಂದುಬಿಡುತ್ತೆ. ಎಣ್ಣೆ ಕಲರ್ ಆಗೋದಿಲ್ಲ. ನೋಡಿ ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಕೊನೆ ತನಕ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.